Hello everyone, today we are going to do the exercises of the lesson ಚಿಗುರು. ಅಭ್ಯಾಸ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆ. ಆನ್ಸರ್ ದ ಬಿಲೋ ಕ್ವೆಶನ್ಸ್ ಇನ್ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್. ಶಾಲಾ ಪತ್ರಿಕೆಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಸ್ಕೂಲ್ಸ್ ನ್ಯೂಸ್ ಪೇಪರ್? ಚಿಗುರು. ಶಾಲಾ ಪತ್ರಿಕೆಯ ಹೆಸರು ಚಿಗುರು. ಶಾಲಾ ಪತ್ರಿಕೆಯ ಹೆಸರು ಚಿಗುರು. ನಮ್ಮ ನಾಡ ಹಬ್ಬ ಯಾವುದು? ವಿಚ್ ಇಸ್ ಅವರ್ ಸ್ಟೇಟ್ ಫೆಸ್ಟಿವಲ್? ಇಟ್ ಈಸ್ ದಸರಾ. ನಮ್ಮ ನಾಡ ಹಬ್ಬ ದಸರಾ. ನಮ್ಮ ನಾಡ ಹಬ್ಬ ದಸರಾ. ಹಣ್ಣುಗಳ ರಾಜ ಯಾರು? ಹೂ ಇಸ್ ದ ಕಿಂಗ್ ಆಫ್ ಫ್ರೂಟ್ಸ್? ಮ್ಯಾಂಗೋ. ಹಣ್ಣುಗಳ ರಾಜ ಮಾವು. ಹಣ್ಣುಗಳ ರಾಜ ಮಾವು. ವಿವೇಕಾನಂದರ ಬಾಲ್ಯದ ಹೆಸರೇನು? ವಾಟ್ ಈಸ್ ವಿವೇಕಾನಂದ್ಸ್ ಚೈಲ್ಡ್ಹುಡ್ ನೇಮ್? ನರೇಂದ್ರ. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಜೋಗ ಜಲಪಾತ ಎಲ್ಲಿದೆ? ವೇರ್ ಈಸ್ ಜೋಗ್ ಫಾಲ್ಸ್ ಲೊಕೇಟೆಡ್? ಸೊ ಜೋಗ್ ಫಾಲ್ಸ್ is located in the village of Jog in the Sagara taluk of Shivamogga district in the Malanadu region. ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ. ಐ ರಿಪೀಟ್, ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ. ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದಿ ಆರ್ಟಿಕಲ್ ರಿಟನ್ ಬೈ ಸತೀಶ್ ಇನ್ ದಿ ನ್ಯೂಸ್ ಪೇಪರ್? ಜಲಪಾತ. ಸತೀಶ್ ಬರೆದಿರುವ ಲೇಖನದ ಹೆಸರು ಜಲಪಾತ. ಸತೀಶ್ ಬರೆದಿರುವ ಲೇಖನದ ಹೆಸರು ಜಲಪಾತ. ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರೆಹ ಯಾವುದು? ವಿಚ್ ಆರ್ಟಿಕಲ್ ಡಿಡ್ ಯು ಲೈಕ್ ಇನ್ ದಿ ಚಿಗುರು ನ್ಯೂಸ್ ಪೇಪರ್? Here children can write the name of the article they liked. I like the article ನಾಡ ಹಬ್ಬ. ನಾಡ ಹಬ್ಬ ಚಿಗುರು ಪತ್ರಿಕೆಯ ಈ ಬರಹ ನನಗೆ ಇಷ್ಟವಾಗಿದೆ. ಹೊಂದಿಸಿ ಬರೆ. ಮ್ಯಾಚ್ ದ ಫಾಲೋಯಿಂಗ್. ಲೇಖಕರ ಹೆಸರು. ಸೊ ದ ಫಸ್ಟ್ ಕಾಲಮ್ ಈಸ್ ದ ನೇಮ್ ಆಫ್ ದಿ ಆಥರ್ಸ್. ಸೆಕೆಂಡ್ ಕಾಲಮ್ ಇಸ್ ಲೇಖನದ ಹೆಸರು, the name of the articles. So we need to match the author names with the articles they wrote. So first is Mala, ನಿಮಗಿದು ತಿಳಿದಿರಲಿ. ಥಾಮಸ್, ನಾಡ ಹಬ್ಬ. ಬೇಗಂ, ಗಾದೆ. ವಿನಾಯಕ, ಸ್ವಾಮಿ ವಿವೇಕಾನಂದ. ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು, ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು. ಫಾರ್ ದಿ ಬಿಲೋ ಸ್ಟೇಟ್ಮೆಂಟ್ಸ್, ಪುಟ್ ಅ ಟಿಕ್ ಮಾರ್ಕ್ ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆ್ಯಂಡ್ ಅ ಕ್ರಾಸ್ ಮಾರ್ಕ್ ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್ ಆರ್ ಇನ್ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ವಿ ಶುಡ್ ರೈಟ್ ಇನ್ ಸಚ್ ಎ ವೇ ದ್ಯಾಟ್ ಇಟ್ ಲುಕ್ಸ್ ಗುಡ್ ಆ್ಯಂಡ್ there should not be any mistakes. Yes, the statement is correct. Our writing should be clear and neat with no spelling or grammar mistakes. So the statement is correct and we put a tick mark. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. So a person must write in such a way that it should be easy to read. ಸುಲಭವಾಗಿ ಓದಲು and ಓದಿದ್ದು ಅರ್ಥವಾಗುವಂತೆ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಎಸ್, ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಅ ಪರ್ಸನ್ ಮಸ್ಟ್ ರೈಟ್ ಇನ್ ಅ ವೇ ದಟ್ ಈಸ್ ಈಸಿ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಪದಗಳಲ್ಲಿನ ಅಕ್ಷರಗಳನ್ನು, ದ ಲೆಟರ್ಸ್ ಇನ್ ದ ವರ್ಡ್ಸ್,
ಒಂದೇ ಗಾತ್ರದಲ್ಲಿ ಬರೆಯಬಾರದು. should not be written in the same size. This statement is wrong. The letters in the words should be written in the same size. Gatra means size. Next, ಪದದಲ್ಲಿನ ಅಕ್ಷರಗಳು the letters in the words ಒಂದಕ್ಕೊಂದು ತಾಕದಂತೆ should be written in such a way that they do not touch each other. ಹಾಗೂ also ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. There should be no space in between. This statement is correct. The letters in the word should be written in such a way that they do not touch each other and there should be no space in between. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. Words should be written without leaving any space between them. This statement is incorrect because there should be a little space between each word to identify them. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು. The letters and the lines should not be slanted, which is true. ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ. Rearrange the words to form a meaningful sentences. First one, ನಾಡ ನಮ್ಮ ಹಬ್ಬ ದಸರಾ. So we need to rearrange these words and form a meaningful sentence. We can write ನಮ್ಮ ನಾಡ ಹಬ್ಬ ದಸರಾ. That is, our state festival is ದಸರಾ. ಮಾತು ಜಗಳವಿಲ್ಲ ಬಲ್ಲವನಿಗೆ. So the sentence is ಮಾತು ಬಲ್ಲವನಿಗೆ ಜಗಳವಿಲ್ಲ. That means if you know how to talk wisely, you won't get into fights or arguments. ರಾಜ್ಯ ನಮ್ಮ ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. Our state is ಕರ್ನಾಟಕ. ಹಣ್ಣುಗಳ ಮಾವು ರಾಜ. ಹಣ್ಣುಗಳ ರಾಜ ಮಾವು. The king of fruits is the mango. ಈ ವಾಕ್ಯಗಳನ್ನು ನಕಲು ಮಾಡು. Copy the below given sentences. ಕೋಗಿಲೆಯ ಗಾನ ಇಂಪು. ಮಾಡಿದ್ದುಣ್ಣೋ ಮಹಾರಾಯ. ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ. Write your name in this arch. ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ. Look at the below pictures and write a meaningful sentence for each of the picture. An example is given, Madhuri. Here a girl is drinking water. ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. Before we move on to the next picture, I would like to say that I always encourage children to make their own sentences. I believe that when they make their own sentences, they not only improve their language skills but also get better at speaking Kannada. So next picture is that the boy is watering the plant. We can say ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. Here a boy is brushing his teeth. ಹುಡುಗ ಹಲ್ಲು ಉಜ್ಜುತ್ತಿದ್ದಾನೆ. In this picture we see people boarding the bus. ಜನರು ಬಸ್ ಅನ್ನು ಹತ್ತುತ್ತಿದ್ದಾರೆ. Here we see a girl is playing with the skipping rope. ಹುಡುಗಿ ಹಗ್ಗದ ಆಟವನ್ನು ಆಡುತ್ತಿದ್ದಾಳೆ. Last we see a rabbit eating grass. ಮೊಲವು ಹುಲ್ಲನ್ನು ತಿನ್ನುತ್ತಿದೆ. The rabbit is eating grass. And that brings us to the end of the exercises. I hope you enjoyed my explanation and found it helpful. Thanks for watching and I'll see you in the next video. Happy learning. ಧನ್ಯವಾದಗಳು.